ಇವರು ಧೈರ್ಯ ಇಲ್ಲ. ಒಬ್ಬ ಹೇಳ್ತಾನೆ ಈಶ್ವರ್ ಕಂಡ್ರೆ ಹಿಂದೂ ಬರ್ಸ್ಬೇಡ್ರೆ ತಾನೆ. ನಿನ್ನೆ ಮಹಾನ್ ಅಧ್ಯಕ್ಷತೆ ವಹಿಸಿದಂಥ ಪೂಜ್ಯ ತಂದೆಯವರು ಲಿಂಗಾಯತರು ವೀರಶೈವರು ಹೊಡೆದಾಡಬಾಡ್ತಾರೆ. ನಿಮ್ಮದೇನೈತೆ ಒಳಗಿಂದ ಹೇಳ್ರಿ, ನೀವು ಲಿಂಗಾಯತರು ವೀರಶೈವರು ಅಥವಾ ಹಿಂದೂ? ನಮ್ಮ ದೇಶದ ಮೂಲ ಸನಾತನ ಧರ್ಮ ಹಿಂದೂ. ಒಟ್ಟೆ ಭಾರತದಲ್ಲಿ 6 ಧರ್ಮಗಳು ಇವತ್ತು ಅಧಿಕೃತ ಇದಾವೆ. ನಾವೇನಾದ್ರು ತಪ್ಪಿ ವೀರಶೈವ ಧರ್ಮ ಅಂದೀವಂದ್ರೆ, ಲಿಂಗಾಯತ ಧರ್ಮ ಅಂದೀವಂದ್ರೆ ಅದು ಅಧಿಕೃತ ಆಗುವುದಿಲ್ಲ. ಒಂದು ಸಮುದಾಯವನ್ನ ತಮ್ಮ ರಾಜಕೀಯಕ್ಕೋಸ್ಕರ ಇಡೀ ಒಂದು ಸಮುದಾಯವನ್ನು ಬಲಿ ಕೊಡುವಂಥ ಕೆಲಸ ಇವತ್ತು ಕೂಡಿ ಮಾಡ್ತಾ ಇದ್ದಾರೆ. ನಾನು 99ರಲ್ಲಿ MP ಆದೆ. ಸನ್ಮಾನ್ಯ JH ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಿದ್ದೆ ಬಿಜಾಪುರ ನಗರದ್ದು. JH ಪಟೇಲ್ರು ಒಬ್ಬ ಅದ್ಭುತ ಒಂದು ನಡೆದಾಡುವ ಗ್ರಂಥಾಲಯ ಇದ್ದ. ಆ ಪುಣ್ಯಾತ್ಮ ಎಷ್ಟು ಜ್ಞಾನ ಇತ್ತು. ನಾನು ಓದ್ತಿದ್ದೀವಿ, ಒಂದು 3-4 ಜನ ಇದ್ರು ನಾವು 94ರಾಗ. ನಂಜೇಗೌಡರು ಒಬ್ಬರು ನೀರಾವರಿ ತಜ್ಞರು, ನಮ್ಮ ಪುಟ್ಟಣಯ್ಯ ಅಂತ ಹೇಳಿ ಒಬ್ಬ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು. ಅಲ್ಲಿಂದ ನಮಗೆ ಬರ್ತದೆ ವಾಟಾಳ ನಾಗರಾಜ್ ಅಂತರು, ಅದು ಯಾವಾಗ ಯಾಕಡೆ ಮಾತಾಡ್ತಿತ್ತು ಅವರೊಬ್ಬರು ಇತ್ತು. JH ಪಟೇಲ್ರು ಮುಖ್ಯಮಂತ್ರಿ ಆದ್ಮೇಲೆ ನಾವೆಲ್ಲ ನಾ ಭಾಳ ಸಣ್ಣ ಹುಡುಗ. ಅವಾಗ 29 ವಯಸ್ಸು ನನಗೆ MLA ಆಗಿದ್ದೆ 94ರಲ್ಲಿ. ಅವ್ರು ಮಾತಾಡಕ್ಕೆ ನಿಂತರೆ 1 ತಾಸು ಮಾತಾಡಲಿ, 2 ತಾಸು ಮಾತಾಡಲಿ. ಅದ್ಭುತವಾದಂಥ ಒಬ್ಬ ವ್ಯಕ್ತಿ. ನಮ್ಮ ಯಡಿಯೂರಪ್ಪನವ್ರು ಭಾಳ ಜೋರ್ದಾರ್, ಕರೆಂಟ್ ಇಲ್ಲ, ತಂತಿಗಳಲ್ಲಿ ಸತ್ತು ಹೋಗಿವೆ. ಈಗ ಬೈತಲ್ಲ ಡೈಲಾಗ್ ಬರ್ತದೆ, ಹೊಡೆದು ಹೊಡ್ಲಾಕತ್ತಿದ್ರು. JH ಪಟೇಲ್ರು ಎದ್ದಿದ್ದ ಮುಖ್ಯಮಂತ್ರಿ ಇದ್ರು, ಇಲ್ಲ ಉಪಮುಖ್ಯಮಂತ್ರಿ ಇದ್ರು, ವಿದ್ಯುತ್ ಮಂತ್ರಿ ಇದ್ರು. 1 ನಿಮಿಷ ನಿಂದ್ರೆ ಯಡಿಯೂರಪ್ಪ ಅಂತ ಹೇಳಿ ಕುಂಡ್ರಿಸಿದ್ರು. ಏನು ಯಡಿಯೂರಪ್ಪನವ್ರೇ, ನೀವು ತಂತಿ ಒಳಗೆ ಕರೆಂಟ್ ಇಲ್ಲ, ಅದು ಇಲ್ಲ, ಎಲ್ಲ ಬರೋಬ್ಬರಿ, ನೀವೇನಾರು ಹಿಡಿದು ನೋಡಿರೇನು ಅಂತ ಕರೆಂಟ್ ಐತಿ ಇಲ್ಲ. ಇಷ್ಟು ಹಾಸ್ಯ ಚಟಾಕಿ ಜೊತೆಗೆ ಒಂದು ಖರ್ಗೆ ಅವರನ್ನು ಟೀಕೆ ಮಾಡೋದು. ಖರ್ಗೆ ಅವರು ಪಕ್ಷ ನಾಯಕರಿದ್ರು. ಏನು ಹೇಳಿದ್ರು ಖರ್ಗೆ ಅವರು, ಈ JH ಪಟೇಲ್ರೇ ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಲ್ಲ ಲಿಂಗಾಯತರೇ ಅದಾರೆ, ನೀವೊಬ್ಬ ಸಮಾಜವಾದಿಯಾಗಿ ಜಾತಿವಾದಿಗಳಾಗಿರಿ ಅಂತ. ಆಗ JH ಪಟೇಲ್ರು ಲಿಸ್ಟ್ ತೊಗೊಂಡು ಬಂದಿದ್ರು, ಯಾವ್ಯಾವ ಸಮುದಾಯದವರು. ಸಿದ್ದಯ್ಯ ಅಂತೇಳಿ ಒಬ್ಬರು ಅವರ ಸೆಕ್ರೆಟರಿ ಇದ್ರು, ದಲಿತರು, ಒಬ್ಬ ಮುಸ್ಲಿಮು, ಒಬ್ಬ ಒಕ್ಕಲಿಗ, ಒಬ್ಬ ಲಿಂಗಾಯತ, ಎಲ್ಲ ಕಾಂಬಿನೇಷನ್ ಇತ್ತು. ಅವಾಗ ಹೇಳಿದ್ರು, ನಿಮ್ಮ ಸಚಿವ ಸಂಪುಟದಲ್ಲಿ ಲಿಂಗಾಯತರಿಗೆ ಹೆಚ್ಚು ಮಂತ್ರಿಗಳು ಅದಾರ ಅಂತ ಹೇಳಿದ್ರು. ಅವಾಗ JH ಪಟೇಲ್ ಉತ್ತರ ಏನು ಎಷ್ಟು ಚಂದ ಕೊಟ್ಟಿರ್ಬೋದು. ಮುಂದೆ ಖರ್ಗೆ ಅವ್ರಿಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಅಲ್ರಿ ಖರ್ಗೆ ಅವರೇ, ಲಿಂಗಾಯತರನ್ನ ಕರ್ನಾಟಕದಾಗ ಮಂತ್ರಿ ಮಾಡ್ಲಾರ್ದೇನು ಉತ್ತರ ಪ್ರದೇಶನಾಗ ಕಾಶ್ಮೀರ್ನಾಗ ಮಾಡ್ಲಕ್ಕೆ ಬರ್ತೈತೆ ಅಂತ ಹೇಳ. ಇಂಥ ಒಬ್ಬ ಅದ್ಭುತ ವ್ಯಕ್ತಿಯನ್ನು ಆರಿಸಿಕೊಟ್ಟಂತ ನಿಮ್ಮ ಜನತೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹೇಳ್ತಾ ಇದ್ದೀನಿ.